ನೇತ್ರಾನ್ ಮಂತಕ್ಕಾದ್ರೂ ಹೋಗೋಣ. ಹೋಗಿ ಉಪ್ಪಿನಕಾಯಿ ಆಡು ತಮ್ಮದು ಏನು ಮಾಡೋದು ಅಂತಾನ ಕೇಳ್ಕೊಂಬರೋಣ. ಯಾವತ್ತು ಹೋಗೋಣ ಆ ಓನರ್ನ ಭೇಟಿ ಮಾಡೋಕ್ಕೆ ಅಂತ. ಅಯ್ಯೋ ಹಂಗೆ ಹೋಗೋದು ಬೇಡ, ನಮ್ಮ ಅತ್ತಿಗೆ ಹೇಳೇ ಹೋಗೋಣ. ಇಲ್ಲಾಂದರೆ ಆ ಮುತ್ತಿ ಬಡ್ಕೊಂಬತ್ತಂಗೇನು ಹೇಳೇ ಇಲ್ಲ, ಹಂಗೆ ಹೋಗ್ತಾಳೆ, ಅಲ್ಲಿಗೋಗ್ತಾಳೆ ಇಲ್ಲಿಗೆ ಹೋಗ್ತಾಳೆ ಅಂತಾನೆ. ಅತ್ತೆ ಅತ್ತೆ, ಏನಮ್ಮ ಒಳ್ಳೆ ರಾಗೋಗಿ ಅತ್ತೆ ಅತ್ತೆ ಅಂತ ಕರಿತಾ ಇದ್ಯಾ? ಏನು ಸಮಾಚಾರ? ಏನು ಬೇಕು? ಏನೂ ಇಲ್ಲ ಅತ್ತೆ, ಅದು ನಾನು ಇಲ್ಲೇ ನೇತ್ರನ್ ಮಾತಾಡ್ಸ್ಕೊಂಬರಕ್ಕೆ ಅವ್ರ ಮಂತಕ್ಕೆ ಹೋಗ್ಬತ್ತೀನಿ ಅಂತ ಹೇಳೋಗೋಣ ಅಂತ ಕರೆದೆ ಅಷ್ಟೇನೆ. ಏನು ಮಾಡ್ತಿದ್ದತ್ತೆ? ಹೌದಾ, ಇಲ್ಲೇ ನೇತ್ರರ ಮಂತಕ್ಕೆ ಹೋಗೋಕ್ಕೆ ನನಗೆ ಹೇಳೋಗ್ತಾ ಇದೆಯಾ? ಹೌದತ್ತೆ, ಅಲ್ಲ ನಾನು ಎಂದಾದ್ರೂ ನಿಮಗೆ ಹೇಳ್ದಲೆ ಎಲ್ಲಾದರೂ ಹೋಗ್ತೀನಾ ಏನಾದರೂ ಮಾಡ್ತೀನಾ ಹೇಳಿ? ಅಯ್ಯೋ 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 ಅಯ್ಯೋ, ಅಬ್ಬಬ್ಬಬ್ಬಾ, ನೀನು ಬಂದಾಗಿಂದನ ನಾನು ಹೇಳ್ದಿದ್ರೆ ಊಟನೂ ಮಾಡಲ್ಲ, ಎರಡಕ್ಕೂ ಹೋಗಲ್ಲ, ಒಂದಕ್ಕೂ ಹೋಗಲ್ಲ ಅಲ್ವೇ? ಸಾಕು ಸಾಕು, ಜಾಸ್ತಿ ನುಲಿಬೇಡ, ಹೋಗು ಸುಮ್ಮನೆ. ಏನಂಗೆ ನಾನು ಹೇಳ್ದಿದ್ರೆ ಇವಳು ಹೋಗಲ್ವೇನ, ಹೋಗ್ಬೇಡ ಅಂದರೆ ಹೋಗಲ್ವೇನ? ಹಂಗಲ್ಲ ಅತ್ತೆ, ಒಂದು ಮಾತು ನಿನ್ಗೆ ಹೇಳೋದ್ರೆ ಈಗ ನೀನು ತಿರ್ಗಾ ಹುಡ್ಕಾಡಲ್ಲ, ಗೌರಿ ಎಲ್ಗೋದ್ಲು ಗೌರಿ ಎಲ್ಗೋದ್ಲು ಅಂತಾನ. ಅದಕ್ಕೆ ಹೇಳಿ ಹೋಗೋದು ನಮ್ಮ ಸಂಪ್ರದಾಯ, ನನ್ನ ಸಂಸ್ಕೃತಿ. ಇದನ್ನೆಲ್ಲ ಯಾವಾಗ ಕಲ್ತೆ ತಾಯಿ? ಇಷ್ಟೊಂದು ನುಲಿಯದ? ಜಾಸ್ತಿನ ನುಲಿಬೇಡ. ನಾನೇನೇನು ನಿನ್ನ ಬೆಣ್ಣೆ ಮಾತಿಗೆ ಕರ್ಗಳಲ್ಲ, ನೀನು ಎಂತೋಳು ಅಂತ ನನಗೆ ಚೆನ್ನಾಗಿ ಅರ್ಥ ಆಗೈತಿ. ಹೋಗು ಹೋಗಿ ಇಬ್ಬರು ಜಲ್ದು. ಅಲ್ಲ ಏನು ಅತ್ತಿ ಅಂತಾನ ಮರ್ಯಾದೆ ಕೊಟ್ಟು ಹೇಳಿರೆ ಇದು ನುಲಿಬೇಡ ಅಂತೈತಿ. ಅದಕ್ಕೆ ಮತ್ತೆ ಇಂಥವ್ರಿಗೆ ಮರ್ಯಾದೆನೇ ಕೊಡಬಾರ್ದು ಅಂತ ಹೇಳೋದು. ಒಂದೆರಡು ದಿವಸ ಅಷ್ಟೇನೆ ಇದೆಲ್ಲನ. ಆಮೇಲೆ ಸಂಸ್ಕೃತಿ ಸಂಪ್ರದಾಯ ಎಲ್ಲನ ಗಾಳಿ ತೂರ್ ಬಿಡ್ತಾಳೆ. ನನ್ನೇ ತೂರ್ತಾಳಂತೆ. ಇನ್ನ ಈ ಸಂಸ್ಕೃತಿ ಸಂಪ್ರದಾಯನೆಲ್ಲನ ತೂರೋದು ಯಾವ ಲೆಕ್ಕ ಇವಳಿಗೆ? ನನ್ನ ತಾಯಿಗೆ ಹೇಳಕ್ ಬಂದ್ಬಿಟ್ಲು ದೊಡ್ಡದಾಗಿ. ನೇತ್ರ ನೇತ್ರ ಒಳಗಿದ್ದಾಳೆ, ನಾನು ನೋಡೋಣ. ನೇತ್ರ, ಗೌರಿ ನೀನಾ? ಬಂದೇ ಇರು, ಅಡುಗೆ ಮನೆಗಿದ್ದೀನಿ. ಸರಿ ಬಾ. ಏನೇ ಗೌರಿ ಸಮಾಚಾರ? ಏನು ಸಮಾಚಾರ ಬಂದಿದ್ದು? ಏನಿಲ್ಲ, ಅದೇ ಉಪ್ಪಿನಕಾಯಿ ಆರ್ಡರ್ ತಮಕ್ಕೆ ಓನರ್ನ ಹೋಗಿ ಭೇಟಿ ಮಾಡ್ಬರೋಣ, ಆರ್ಡರ್ ತಮನ ನಾವು ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ದಲ್ಲ. ಅದಕ್ಕೆ ಏನು ಅದಕ್ಕೆ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ವಲ್ಲ. ಯಾವಾಗ ಹೋಗೋಣ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಏನು ಮಾಡ್ತಿದ್ದೆ ಅಡುಗೆ ಮನೆಗೆ? ಹುಡುಗರಲ್ಲಿ ನಮ್ಮತ್ತೆ ಕರ್ಕೊಂಡು ಹೋಗ್ತಪ್ಪ, ಶಿಶ್ವಾರ್ಥ ಕರ್ಕೊಂಡು ಹೋಗ್ತೀವಿ ಬಿಟ್ಟು ಬರ್ತೀನಿ ಅಂತಾನೆ. ಹೌದೇನು ಶಿಶ್ವರ್ಗೆ ಹೋಗ್ತಾರ ಅಲ್ಲೇನೆ? ನಾಳೆ ಹೋಗ್ತಾರೆ. ನಾಳೆ ಒಂದು ವಾರದಿಂದನ ಬಿಟ್ಟು ಬರ್ತೈತೆ. ಹೋಗ್ಲಿ ಬಿಡು, ಮನೆ ತೆಗಿದ್ರೆ ಸುಮ್ಮನೆ ಕಿತ್ತಾಡ್ತಾರೆ, ಅಲ್ಲಿ ಇಲ್ಲಿ ಬಿಸಿಲ ಹಾಗೆ ಓಡಾಡ್ತಾರೆ. ಶಿಶ್ವರ್ಕನ ಹೋಗಿ ಬಂದ್ರೆ ಒಂದೆರಡು ಅಕ್ಷರನ ಕಲಿತಾರೆ, ಅಲ್ಲಿ ಹುಡುಗ ಜೊತೆಗೆ ಆಟ ಆಡ್ಕೊಂಡು ನೆಳ್ಳಾಗಿರ್ತಾರೆ. ಉಂಡು ಬರ್ತಾರೆ, ಶಿಶ್ವರ್ದಾಗೆ ತಿಂಡಿ ಪಂಡಿ ಕೊಡ್ತಾರೆ, ತಿಂದು ಬರ್ತಾರೆ. ಅಲ್ಲ ನೇತ್ರ, ಯಾವಾಗ ಹೋಗೋಣ ಈಗ ಬೆಂಗಳೂರಿಗೆ? ಬೆಂಗಳೂರಿಗ ಯಾಕೆ? ಯಾಕೆ ಅಂತ ಕೇಳ್ತಾ ಇದೆಯಲ್ಲ ನೇತ್ರ. ಯಾವ ಓನರ್ನ ಭೇಟಿ ಮಾಡಿ ನಮ್ಗೆ ಉಪ್ಪಿನಕಾಯಿ ಆಡ ತಗೊಂಬಕ್ಕೆ, ಸೂಜಿ ಉಪ್ಪಿನಕಾಯಿ ಕೊಡ್ತಾರಲ್ಲ ಅವ್ರ ಹತ್ರ ಹೋಗಿ ಆಡ ತಗೊಂಬಕ್ಕೆ. ಅಯ್ಯೋ ನನಗೂ ಹೋಗ್ಬೇಕು ಅಂತ ಆಸೆ, ಆದರೆ ಆ ಓನರು ನಮ್ಮನ್ನು ನೋಡಿದ ತಕ್ಷಣ ಎಲ್ಲಿ ಉಗಿದು ಕಳಿಸ್ಬಿಡ್ತಾನೋ ಅಂತ ಭಯವಾದಂಗೆ ಆಗ್ತೈತಿ. ಅವಾಗಲೇ ಒಂದ್ಸಲ ಅಲ್ಲೇ ಉಗಿಸ್ಕೊಂಡಿದ್ವಲ್ಲ ಅವನ ಹತ್ರ, ಅದಕ್ಕೋಸ್ಕರ ನಾನು ಸುಮ್ಮನೆ ಆಗಿದ್ದೀನಿ. ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡಿಕೊಂಡು. ಅಯ್ಯೋ ಉಗಿದ್ರೆ ಉಗಿಲೇಳಿ ಬಿಡು, ಈ ಸಲ ನಾವು ಹೋಗಿ ಕಾಲಿಗೆ ಬಿದ್ದು ಬೇಡ್ಕೊಂಬಿಡೋಣ. ಕಾಲು ಇಟ್ಕೊಬಿಡೋಣ, ನಮ್ಮ ತಪ್ಪಾಯ್ತು ಸರ್, ನಿಮ್ಮನ್ನ ಹೆಂಗ್ ಬೇಕು ಹಂಗಂದ್ವಿ, ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತಾನ ಕೇಳ್ಕೊಂಬನ ಕಾಲಿಗೆ ಬಿದ್ದು. ಅವಾಗ ಅವರೇ ಕರ್ಗೋಗ್ತಾರೆ. ಹೌದಾ, ಸರಿ ಆಯ್ತು ಬಿಡು, ನಾಳೆ ನಾಡಿದ್ರಾಗೆ ಹೋಗೋಣ. ನಮ್ಮ ಮನೆ ಕೆಲಸ ಬೇರೆ ನಡೀತಾ ಐತೆ, ಅಲ್ಲಿ ಬೇರೆ ನೋಡ್ಕೋಬೇಕು. ನಾವಿಲ್ಲ ಅಂದರೆ ಸರಿಯಾಗಿ ಕಟ್ಟಲ್ಲ ಅವರು, ಸರಿಯಾಗಿ ಎಲ್ಲ ಕ್ಯೂರಿಂಗ್ ಎಲ್ಲ ಮಾಡಬೇಕು. ಅದಕ್ಕೇನೆ ನೋಡೋಣ ಇರು, ಈ ವಾರದಾಗ ಯಾವತ್ತಾದ್ರೂ ಬಿಡು ಮಾಡ್ಕೊಂಡು ಹೋಗಿ ಬರೋಣ. ಬಾ ಕುಕ್ಕ ಬಾ. ನೇತ್ರ ನೇತ್ರ ತಗೊಳಮ್ಮ, ನಿನಗೆ ಇವತ್ತ ಚೀಟಿ ಬಂದೈತಿ ಬಸ್ಸಿಂದ ಅಣ್ಣಯ್ಯ ಕೊಡ್ತು. ನಿನ್ನ ಸಾಸಿಗೆ ಬಂದೈತೆ ಕೊಡಕ್ಕ ಅಂತಾನ. ನಿಮ್ಮ ಅಪ್ಪ ಏನೋ ನಿಮ್ಮ ಅಣ್ಣಯ್ಯ ಯಾರನ ಕಳಿಸಿರ್ಬೇಕು ಯಾತ ಅಂತಾನ. ತಕ ನೋಡು. ಹೌದಾ, ಸರಿ ಕೊಡತ್ತೆ ಇಲ್ಲಿ. ತಗೊಳಮ್ಮ, ತಕ ನೋಡು ಅದೇನೋ ಅಂತಾನ. ಯಾರೇನೇ ಕಳಿಸಿರೋದು? ಇರು ನೋಡ್ತಾ ಇದ್ದೀನಿ. ಪ್ರೀತಿಯ ತಂಗಿಗೆ ನಿನ್ನ ಅಣ್ಣನ ಆಶೀರ್ವಾದಗಳು. ಈ ಪತ್ರದ ಮೂಲಕ ತಿಳಿಸುವುದೇನೆಂದರೆ, ನಾಳೆ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಗುಲಾಬಿಯ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಪ್ಪದೆ ನೀನು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂತಿ ನಿನ್ನ ಪ್ರೀತಿಯ ಅಣ್ಣ ರಾಜ. ಅಯ್ಯೋ ಇದೇನಿದು? ಗುಲಾಬಿದು ಸೀಮಂತ ಮಾಡ್ತಾರಾ? ನಮ್ಮ ಅಣ್ಣ ಮಾಡ್ತಾನ? ಅಲ್ಲ ಇವ್ರು ಯಾಕೆ ಮಾಡ್ತಾರೆ ಸೀಮಂತನ? ಹೊಡ್ದ ಏನ್ ನೇತ್ರ, ಗುಲಾಬಿದು ಸೀಮಂತ ಅಂತ? ಅಯ್ಯೋ ಆಲೇನೆ ಏನು 9 ತಿಂಗಳ?
ಹ್ಞೂ ಆಗಿರ್ಬೋದೇನೋ. ಮಲ್ಲಿ ಮಗನ ನಾಮಕರಣದಾಗೇನೆ ಆಳೆ ಅವಳಿಗೆ 8 ತಿಂಗಳು ಏನೋ ಆಗಿತ್ತು. ನೀನು ಬಂದಿರಲ್ಲ ಅನ್ಸತ್ತೆ, ನೀನು ನೋಡಿಲ್ಲ, ನಿನಗೆ ಗೊತ್ತಿಲ್ಲ ಅನ್ಸತ್ತೆ. ಹಾಂ ಹೌದಾ? ಅಯ್ಯೋ ರಾಮ, ನೋಡ್ದ ಎಷ್ಟು ಬೇಗ ಬಸ್ರಿ ಆದ್ಲು. ಈಗ ಅಲ್ಲೇ ಸೀಮಂತ. ಅಲ್ಲ ನಿಮ್ಮ ಅಪ್ಪ ಇವರೇ ಮಾಡ್ತಾರಂತ ಸೀಮಂತನ? ಹಾಂ ಏನೋ ಅಮ್ಮ, ನಮ್ಮ ಅಣ್ಣನೇ ಚೀಟಿ ಬರ್ದು ಕಳ್ಸವನಿ ಅಂದರೆ ಎಲ್ಲೋನ ಅವರೇ ಮಾಡ್ತಾರೆ ಅನ್ಸುತ್ತೆ. ಅಲ್ಲ ಆ ತಿಪ್ಪೆಗೆ ಆ ಎಂಟಿಗೆ ಸೀಮಂತ ಮಾಡೋವಷ್ಟು ಎಲ್ಲೈತೆ? ಹಾಂ ದುಡ್ಡು ಎಲ್ಲೈತೆ, ಎಲ್ಲಿ ಆಸ್ತಿ ಎಲ್ಲೈತೆ ಅವನಿಗೆ? ಹಾಂ ತಿಪ್ಪೆಗೆ ಅದು ಸರಿನೇ ತಗ. ಹೆಂಗೂ ನಿಮ್ಮ ಮನೆಗೆ ಕೆಲಸ ಮಾಡ್ತಿದ್ಲಲ್ವಾ, ಇವಂದ 4-5 ವರ್ಷದಿಂದ ಮಾಡ್ತಾ ಇದ್ದಾಳೆ. ಅಕ್ಕಿಯಲ್ಲೂ ನಿಮ್ಮ ಅಪ್ಪನೂ ಅಮ್ಮನೂ ನಿರ್ಧಾರ ಮಾಡಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹಾಂ ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಅಮ್ಮಯ್ಯ ಮಾತ್ರ ಒಪ್ಕೆಮಲ್ಲ. ಹಾಂ ಅಲ್ಲ ಮನೆ ಕೆಲಸ ಮಾಡ್ತಾಳೆ, ಸಂಬಳ ತಾಂತಾಳೆ, ಅದಕ್ಕೆ ಇಂಥ ಅದೆಲ್ಲನ ಯಾಕೆ ಮಾಡ್ಬೇಕು? ಇವ್ರು ಏನು ಮಾಡಬೇಕು? ಮಾಡಂಗಿರೆ ತಿಪ್ಪೆ ಮಾಡ್ಕೊಂಬ್ಲೇಳು ಗಂಡ ಎಂಟಿಗೆ. ಹಾಂ ಅಲ್ಲ ಇವ್ರು ಯಾಕೆ ಮಾಡ್ತಾರೆ? ಅದಕ್ಕೆ ನಾನು ಬೇರೆ ಕಳ್ಸೆ ನಮ್ಮ ಅಣ್ಣ ಚೀಟಿ ಬರ್ದು ಬಾ ನಾಳಿಕೆ ಅಂತಾನೆ. ಕೆಲಸ ಬಿಟ್ಟು ನಾವು ಅವಳ ಸೀಮಂತಕ್ಕೆ ಹೋಗ್ಬೇಕಾ? ಹೋಗ್ಬಾರಿ ನೇತ್ರ, ಪಾಪ ಏನು ಬಡವರು. ಅದಕ್ಕೇನೆ ನಿಮ್ಮ ಅಪ್ಪಯ್ಯ ಅಮ್ಮನೇ ಮಾಡ್ತಾ ಇದಾರೆ ಅನ್ಸುತ್ತೆ. ಅದಕ್ಕೆ ನೀನು ಯಾಕೆ ಹೊಟ್ಟೆ ಕಿಚ್ಪಡ್ತೀಯ? ಬಿಡು, ನಿಂದೇನೇನು ಹೋಗಲ್ಲ ದುಡ್ಡೇನು. ಪಾಪ ಏನೋ ಇಷ್ಟು ವರ್ಷ ಮನೆ ಕೆಲಸ ಮಾಡ್ತಿರ್ಲಲ್ಲ, ಇದೊಂದಾದ್ರೂ ಮಾಡೋಣ ಅಂತ ಮಾಡ್ತಿರ್ಬೋದು. ನೀನು ಯಾಕೆ ಅದಕ್ಕೆ ಬೇಜಾರು ಮಾಡ್ಕೊಂತೀಯ? ಗೌರಿ, ನೀನು ಹೋಗಿ ನೇತ್ರನ್ ಕರ್ಕೊಂಡು ನಾಳಿಕೆ ಹೋಗಿ ಬರ್ರಿ. ಸಾಯಂಕಾಲದಷ್ಟೊತ್ತಿಗೆ ಏನು ಮಧ್ಯಾಹ್ನ ಅಷ್ಟೊತ್ತಿಗೆ ಆಗುತ್ತೆ ಉಂಡು 3 ಗಂಟೆ 4 ಗಂಟೆ ಒಟ್ಟೊತ್ತಿಗೆ ಬಸ್ ಹತ್ಕೊಂಡು ಬರ್ರಿ. 6 ಗಂಟೆ ಒಟ್ಟೊತ್ತಿಗೆ ಬರ್ತೀರಾ ಇಲ್ಲಿಗೆ? ಏನು ನಾನಾ? ನನಗೇನು ಕಳ್ಸವ್ರ? ನನಗೆ ಕಳ್ಸಿಲ್ಲ, ಏನೂ ಇಲ್ಲ. ಇಷ್ಟಕ್ಕೂ ನಾನು ಯಾಕೆ ಹೋಗೋಣ ಗುಲಾಬಿ ಸೀಮಂತಕ್ಕೆ? ನಾನೇನಾದ್ರೂ ಹೋದ್ರೆ ಅಷ್ಟೇ ಆಳ್ಗೊಂದೊಂದು ಮಾತಾಡ್ತಾರೆ. ಮೊದಲೇ ಇಲ್ಲೇದೆಲ್ಲ ಗೊತ್ತಾಗಿರುತ್ತೆ. ನಾನು ಬಸ್ರಿ ಅಂತ ನಾಟಕ ಮಾಡಿದೆ ಅದು ಇದು ಅಂತಾನ. ಆವಾಗ ಹೇಳ್ತಾರೆ, ಗೌರಿ ನೋಡೆ ನೀನು ಬಸ್ರಿ ಅಂತ ನಾಟಕ ಮಾಡಿದೆ, ಆದ್ರೆ ಗುಲಾಬಿ ನಿಜವಾಗ್ಲೂ ಬಸ್ರಿ ಆಗಿ ಇವಾಗ ಸೀಮಂತ ಮಾಡ್ಕೊಂತಾ ಇದ್ದಾಳೆ. ಇನ್ನೊಂದು 2 ದಿವಸದಾಗೆ ಅವಳಿಗೂ ಒಂದು ಮುದ್ದ ಪಾಪು ಬರುತ್ತೆ. ನಿನಗೆ ಯಾವಾಗ ಅಂತ ಕೇಳ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಆಮೇಲೆ ಬೇಜಾರು ಮಾಡ್ಕೋಬೇಕಾಗುತ್ತೆ ನಾನೇನಾದ್ರೂ ಹೋದ್ರೆ. ನಾನಂತೂ ಬರಲ್ಲ ನೇತ್ರ, ನೀನು ಹೋದ್ರೆ ಹೋಗು. ಅಯ್ಯೋ ಇರೋ ವಿಷಯನೇ ತಾನೇ ಗೌರಿ. ನೀನು ಯಾಕೆ ನಾಟಕ ಮಾಡ್ಬೇಕಾಯ್ತು? ಯಾಕೆ ನಾಟಕ ಮಾಡಿದೆ? ಬಸ್ರಿ ಆಗಿದ್ದೀನಿ ಅಂತಾನ ಸುಳ್ಳು ನಾಟಕನ? ಪಾಪ ನಿಮ್ಮ ಅತ್ತೆ ನಿನ್ನ ಗಂಡ ನಿಮ್ಮ ಅಣ್ಣಯ್ಯರು ಎಲ್ಲನ ನಿಜ ಅಂತ ಅನ್ಕೊಂಡು ಎಷ್ಟು ನಂಬಿದ್ರು. ನೀನು ಅವ್ರಿಗೆಲ್ಲನ ಮೋಸ ಮಾಡಿದೆ ಹಿಂಗ್ ಸುಳ್ಳು ಹೇಳಿ. ಇಂಥ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡ. ಇಂಥದ್ರಾಗೆಲ್ಲನ ತಮಾಷೆ ಮಾಡಕ್ಕೂ ಹೋಗ್ಬಾರ್ದು, ಗೊತ್ತಾಯ್ತಾ? ಅಯ್ಯೋ ಏನು ಮಾಡೋದು ಶಾಂತಕಯ್ಯ, ಆವಾಗ ನನಗೆ ಆ ದಾರಿ ಬಿಟ್ಟರೆ ಬೇರೆ ದಾರಿ ಒಳಿಲಿಲ್ಲ. ಅದಕ್ಕೆ ಹಂಗೆ ಮಾಡಿದೆ. ನಾನು ನನ್ನ ಗಂಡನ ಮನೆಗೆ ಬರಬೇಕಾಗಿತ್ತು. ಅದಕ್ಕೆ ಆ ಥರ ಮಾಡಿದ್ರೆ ಎಲ್ಲರೂ ನಂಬ್ತಾರೆ ಅಂತ ನನ್ನ ಮನಸ್ಸಿಗೆ ಬಂತು, ಹಂಗೆ ಮಾಡಿದೆ ಅಷ್ಟೇ. ಆದರೆ ಏನು ಮಾಡೋದು, ಅದು ಹಿಂಗೆಲ್ಲ ತೊಂದರೆ ಆಗುತ್ತೆ ಅಂತ ನನಗೇನು ಗೊತ್ತಿತ್ತು? ಏನೋ ಆಯಿತು ಬಿಡು, ಈಗ ಆಗೋಗಿರೋ ವಿಷಯ ಯಾಕೆ. ನೇತ್ರ ನೀನೇ ಹೋಗ್ಬಾರೆ. ನಾಳೆಕಂತೆ ಇವತ್ತೇ ಹೋಗು ಸಾಯಂಕಾಲದಂಗೆ. ಹುಡುಗನ ಕರ್ಕೊಂಡು ಹೋಗ್ತೀಯೇನು? ಇಲ್ಲ ಅತ್ತೆ, ನಾನಂತೂ ಹೋಗಲ್ಲ. ಅಯ್ಯ ಅಲ್ಲ, ನಾನು ನಮ್ಮ ಅಪ್ಪ ಅಮ್ಮ ಏನೇನೋ ಕೆಲಸ ಇದ್ರೆ ಕಳ್ಸಿರೇನೆ ಹೋಗೋದು ಕಷ್ಟ. ಈಗ ಬೇರೆ ಮನೆ ಕಟ್ತಾ ಇದ್ದಾರೆ. ನೀವಂತೂ ಮನೆ ಕಡಿಕೆ ತಿರ್ಗಲ್ಲ, ನಾನೇ ಎಲ್ಲ ಜವಾಬ್ದಾರಿ ನೋಡ್ಕೋಬೇಕು. ಅಂತದ್ರಾಗೆ ನಾನು ಹೋದ್ರೆ ಅಲ್ಲಿ ಕೆಲಸಗಾರರು ಸರಿಯಾಗಿ ಕೆಲಸ ಮಾಡಲ್ಲ, ಸರಿಯಾಗಿ ಸಿಮೆಂಟ್ ಕಲ್ಸ್ಕೊಂಬಲ್ಲ. ನಾನಿದ್ದು ಎಲ್ಲ ನಾಚ್ಕಟಾಗೆ ಮಾಡಿಸ್ಬೇಕು. ನಾನು ಹೋಗಲ್ಲ. ನೀನು ಹೋಗಂಗಿದ್ರೆ ಹೋಗ್ಬಾ. ನಿಮ್ಮ ಅಣ್ಣಯ್ಯ ನಿನಗೆ ಕಳ್ಸೇನೆ, ನೀನು ಹೋಗು. ಏನೋ ಮನೆ ಮಗಳು ನಿಮ್ಮ ಮನೆಯವರೇ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ, ಅದಕ್ಕೆ ನನ್ನ ತಂಗಿನೂ ಬರ್ಲಿ ಅಂತ ನಿಮ್ಮ ಅಣ್ಣಯ್ಯ ಚೀಟಿ ಕಳ್ಸೇನೆ. ನೀನು ಹೋಗಲ್ಲ ಅಂತೀಯ ಬಿಡು. ನೀನು ಇವಾಗ ಹೋಗ್ದಿದ್ರೆ ಅವ್ರು ಇನ್ನೊಂದ್ಸಲ ಯಾಕೂ ಕರಿಯಲ್ಲ. ಬರಲ್ಲ ಬಿಡು ನೇತ್ರ ಅನ್ಕೊಂಡು ಸುಮ್ಮನೆ ಆಗ್ತಾರೆ. ಅಯ್ಯೋ ಹಂಗೆಲ್ಲ ಏನಿಲ್ಲ ಬಿಡತ್ತೆ, ನಾನು ಚೀಟಿ ಬರೆದು ಕಳಿಸ್ತೀನಿ. ನನಗೆ ಕೆಲಸ ಐತೆ, ನಮ್ಮ ಮನೆ ಕಟ್ತಾ ಇದ್ದಾರೆ, ಮನೆ ಕಟ್ಟಕ್ಕೆ ಕೆಲ್ಸಕ್ಕೆ ಬಂದವ್ರೆ, ಅದಕ್ಕೆ ಬರೋಕ್ಕಾಗಲ್ಲ ಅಂತ ಕ್ಷಮಿಸಿ ಅಂತ ಗುಲಾಬಿಗೆ ಶುಭಾಶಯ ತಿಳಿಸ್ರಿ ನನ್ನ ಕಡೆಯಿಂದನ ಅಂತ ಚೀಟಿನ ನಾನು ಬರೆದು ಬಸ್ನರಿಗೆ ಕೊಟ್ಟು ಕಳಿಸ್ತೀನಿ ಬಿಡು. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಹೋಗು. ಸರಿ ಆಯ್ತು ಬಿಡು, ನೀನು ನನ್ನ ಮಾತು ಕೇಳ್ತೀಯ, ಹೆಂಗಾನ ಮಾಡ್ಕೆ. ಅಲ್ಲ ಕಣೆ ನೇತ್ರ, ಏನಾಗೈತಿ ನಿಮ್ಮ ಅಣ್ಣಗೂ ನಿಮ್ಮ ಅಪ್ಪಗೂ? ಅಲ್ಲ ಮನೆ ಕೆಲಸದೊಳಗೆ ತೀರ ಒಂದಿಟ್ಟು ಉಂಬಕ್ಕಿ ಕಳಿಸಿ, ಇಲ್ಲ ಒಂದಿಟ್ಟು ಒಂದು 10 ರೂಪಾಯಿ ದುಡ್ಡು ಹೆಚ್ಚಾಕ್ಬಿಡ್ಲಿ. ಅದು ಬಿಟ್ಬಿಟ್ಟು ಹಿಂಗೆ ಸೀಮಂತ ಕಾರ್ಯನ ಇವರೇ ನಿಂತ್ಕೊಂಡು ಮಾಡ್ತಾರೆ, ಖರ್ಚೆಲ್ಲ ಇವರೇ ಇಕ್ಕಿ ಅಂತಂದ್ರೆ ಅಯ್ಯೋ ಅಯ್ಯಪ್ಪ. ಅಲ್ಲ ಮನೆ ಕೆಲಸರು ಬೇಜಾನ್ ಜನ ಸಿಗ್ತಾರೆ, ಏನು ಅವಳೊಬ್ಳೇನ? ಅವಳು ಬರಲಿಲ್ಲ ಅಂದರೆ ಓಟೆ ಹೋತು, ಇನ್ನೊಬ್ರನ್ನ ಅನ್ನೋನ ಕರ್ಕೊಂಡ್ರಾಯ್ತು ತಾನೇ. ಅಯ್ಯೋ ನಿನಗೂ ನನಗೂ ಅನ್ಸಿದ್ದು ನಮ್ಮ ಅಣ್ಣಗೂ ನಮ್ಮ ಅಪ್ಪಗೂ ಹೊಳಿಬೇಕಲ್ಲ. ನಮ್ಮ ಅಪ್ಪಯ್ಯನ ಜೊತೆಗೆ ಬೇರೆ ತಿಪ್ಪೆ ಯಾವಾಗಲೂ ಓಡಾಡ್ತಿರ್ತಾನೆ, ಅದಕ್ಕೆ ನಮ್ಮಪ್ಪ ಎಲ್ಲೋ ತಿಪ್ಪೆ ಮೇಲಿನ ಪ್ರೀತಿಯಿಂದನ ಆ ಹೆಂಡತಿಗೆ ಎಲ್ಲೋ ಸೀಮಂತ ಮಾಡಕ್ಕೆ ಒಪ್ಕೊಂಡಿರ್ಬೋದು ಅಷ್ಟೇನೆ. ಬಿಡು ಹೋಗ್ಲಿ, ಮಾಡಿದ್ರೆ ಮಾಡ್ತಾರೆ. ಹಂಗಾದ್ರೆ ನೀನು ಹೋಗಲ್ವೇ? ಇಲ್ಲ ನಾನು ಹೋಗಲ್ಲಮ್ಮ. ಬಾ ನಮ್ಮಂತಕ್ಕೆ ಹೋಗಿ ಹೊಸಮಂತಕ್ಕೆ ಈ ಕೆಲಸಗಾರರು ಬಂದವರ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ. ಸರಿ ಆಯ್ತು ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.